ಹಸುವೊಂದು ಬಾವಿಗೆ ಬಿದ್ದು 2 ದಿನಗಳ ಕಾಲ ಪ್ರಾಣ ರಕ್ಷಣೆಗಾಗಿ ಮೂಕರೋಧನೆಗೈದ ಪ್ರಕರಣವಿದ್ದು, ಕೊನೆಗೂ ಹಸುವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಗ್ರಾಮಸ್ಥರ ಸಹಕಾರ ಪಡೆದು ಹಸುವನ್ನು ರಕ್ಷಿಸಿದ್ದಾರೆ. ಕಡಂಗ ಗ್ರಾಮದ ನಾಫಿ ಎಂಬವರಿಗೆ ಸೇರಿದ ಹಸು 2 ದಿನಗಳಿಂದ ಕಾಣೆಯಾಗಿತ್ತು. ಮನೆಯವರು ಊರಿನಲ್ಲಿ ಎಷ್ಟೇ ಹುಡುಕಾಡಿದರೂ ಹಸುವಿನ ಸುಳಿವೇ ಇರಲಿಲ್ಲ. ಕೊನೆಗೂ ಜೀವನ್ಮರಣ ಸ್ಥಿತಿಯಲ್ಲಿದ್ದ ಹಸು ಬಾವಿಯೊಂದರಲ್ಲಿ ಪತ್ತೆಯಾಯಿತು. ಮೇಯಲು ಹೋಗಿದ್ದ ಹಸು ಮೋಹಿತ್ ಎಂಬವರ ತೋಟದಲ್ಲಿ ತೆರೆದ ಬಾವಿಗೆ ಬಿದ್ದು ಪ್ರಾಣಾಪಾಯಕ್ಕೆ ಸಿಲುಕಿ ನರಳಾಡುತ್ತಿತ್ತು. ಸುದ್ದಿ ತಿಳಿದ ಸ್ಥಳೀಯರು ಕೂಡಲೇ ಬಾವಿ ಸಮೀಪಕ್ಕೆ ತೆರಳಿ ಹಸುವಿನ ರಕ್ಷಣೆಗೆ ಮುಂದಾದರು. ಯುವಕರು ಹರಸಾಹಸ ಪಟ್ಟರೂ ಯಾವುದೇ ತಡೆಗೋಡೆ ಇಲ್ಲದ ಬಾವಿಯಿಂದ ಹಸುವನ್ನು ರಕ್ಷಿಸಲು ಸಾಧ್ಯವಾಗಲೇ ಇಲ್ಲ. ಉಸಿರು ಬಿಗಿ ಹಿಡಿದುಕೊಂಡೇ 2 ದಿನಗಳಿಂದ ಕೆಸರು ನೀರಿನಲ್ಲಿ ಮುಳುಗೆದ್ದು ಜೀವ ರಕ್ಷಣೆಗೆ ಹಾತೊರೆಯುತ್ತಿದ್ದ ಹಸುವನ್ನು ಮೇಲೆತ್ತಲು ಸಾಧ್ಯವಾಗದೇ ಇದ್ದಾಗ ಅಲ್ಲಿದ್ದ ಜನೀಸ್ ಎಂಬ ವಿದ್ಯಾರ್ಥಿ ಸಮಯ ಪ್ರಜ್ಞೆ ಮೆರೆದು ಅಗ್ನಿಶಾಮಕ ದಳಕ್ಕೆ ಫೋನಾಯಿಸಿದರು. ಕೆಲವೇ ಹೊತ್ತಲ್ಲಿ ಸ್ಥಳಕ್ಕೆ ಧಾವಿಸಿ ಬಂದ ಗೋಣಿಕೊಪ್ಪಲು ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ತಮ್ಮೊಂದಿಗಿದ್ದ ಸಲಕರಣೆಗಳನ್ನು ಬಳಸಿ ಹಸುವನ್ನು ಮೇಲೆತ್ತುವಲ್ಲಿ ಯಶಸ್ವಿಯಾದರು. ಪ್ರಾಣಾಪಾಯದಲ್ಲಿದ್ದ ಗೋಮಾತೆಯನ್ನು ರಕ್ಷಿಸಿದ ಅಗ್ನಿಶಾಮಕ ದಳಕ್ಕೆ ಗ್ರಾಮಸ್ಥರು ಮತ್ತು ಹಸುವಿನ ಮಾಲೀಕರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಅಗ್ನಿಶಾಮಕ ದಳದ ಈ ಕಾರ್ಯಾಚರಣೆಗೆ ಗ್ರಾಮಸ್ಥರಾದ ವಿಠಲ್, ನಾಫಿ, ಜನೀಸ್, ಮುಜಾಮಿಲ್, ಮೋಹಿತ್, ಸಿದ್ದಿಕ್ ಮತ್ತಿತರರು ಸಾಥ್ ನೀಡಿದ್ದರು.